ಪಂಚಾಯಿತಿ ಸೃಷ್ಟಿಯಾಗುತ್ತವಿಂದ ಇದೇ ಮೊದಲನೇ ಬಾರಿಗೆ ಹೊಲಿಗೆ ಮಿಷಿನು ಕೊಡ್ತಿದ್ದಾರೆ SC ST ಅವ್ರಿಗೆ. ಅದು ಸ್ವಂತ ಸಂಪನ್ಮೂಲದಿಂದ 25% ಕೊಡ್ತಿದ್ದಾರೆ. ಇದಕ್ಕೆ ಕೊಡೋಕ್ಕೆ ಕಾರಣ ನಮ್ಮ ಇಡೀ ಪಂಚಾಯಿತಿ ಟೀಮ್, ಅಂದರೆ ಅಧಿಕಾರಿಗಳು ಮತ್ತು ಅಧ್ಯಕ್ಷರು, ಸದಸ್ಯರು, ಹಾಗೆ ಸಿಬ್ಬಂದಿ ಎಲ್ಲರ ಪ್ರಯತ್ನವೂ ಇದೆ. ಅವರೆಲ್ಲ ಒಂದು ಸಾಮಾನ್ಯ ಸಭೆಯಲ್ಲಿ ಒಂದು ಫಲಾನುಭವಿಗಳ ಅರ್ಜಿಗಳು ಬಂದಿದೆ, ಅದಕ್ಕೆಲ್ಲ ಒಪ್ಪಿಗೆ ನೀಡಿ ಅಂತ ಹೇಳಿದ್ದಕ್ಕೆ ಎಲ್ಲರೂ ಒಮ್ಮತದಿಂದ ಹೌದು ಇದು ನಮ್ಮ ಪಂಚಾಯತಿಲಿ ಫಸ್ಟ್ ಆಯ್ತಿರೋದ್ರಿಂದ ಎಲ್ಲ ಚೆನ್ನಾಗಾಗಲಿ ಅಂತ ಎಲ್ಲ ಒಪ್ಪಿಗೆ ಕೊಟ್ಟಿದ್ದಕ್ಕೆ ಇದು ಸಾಧ್ಯ ಆಗ್ತಿರೋದು. ಹಾಗಾಗಿ ಅಧ್ಯಕ್ಷರು, ಸದಸ್ಯರು ಹಾಗೂ ಅಧಿಕಾರಿಗಳು, ಸಿಬ್ಬಂದಿಗೆಲ್ಲ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದು ನಮ್ಮ SC STಲಿ ಮೂಲ ಇದೆ ಅಂತ ಅಂದ್ಬಿಟ್ಟು ಅದೆಲ್ಲ ತೆಗ್ಸಿ, ನಾನೊಬ್ಬರು ಮಾಜಿ ಅಧ್ಯಕ್ಷರಾಗಿರೋದ್ರಿಂದ ನನಗೆ ಅದೆಲ್ಲ ಗೊತ್ತಿತ್ತು. ಅದನ್ನು ಒಂದು ಪ್ರಯತ್ನ ಪಟ್ಟಿದ್ದಕ್ಕೆ ಇವತ್ತು ಒಂದು ಫಲ ಸಿಕ್ತು ನನಗೆ. ಅಂದರೆ ಸರ್ಕಾರದಿಂದನೇ ಕೊಡ್ತಿರೋದು, ಆದರೆ ಒಂದು ಪ್ರಯತ್ನ ಪಟ್ಟರೆ ಎಲ್ಲದಕ್ಕೂ ಒಂದು ಫಲ ಸಿಗುತ್ತೆ ಅನ್ನೋಕ್ಕೆ ಇದೇ ಸಾಕ್ಷಿ. ಹಾಗಾಗಿ ನಮ್ಮ ಸಮುದಾಯದ ಮಹಿಳೆಯರಿಗೆ ತುಂಬ ಅನುಕೂಲಕರವಾಗಿದೆ. ಒಂದು ಮಹಿಳೆಯರು ಏನು ಮನೆಯಲ್ಲೇ ಇದ್ದು ಒಂದು ಕೆಲಸ ಮಾಡ್ಬೋದು ಅನ್ನೋಕ್ಕೆ ಇದೊಂದು ಹೊಲಿಗೆ ಯಂತ್ರ ಕೊಡೋದ್ರಿಂದ ಅವ್ರಿಗೆಲ್ಲ ಸದುಪಯೋಗ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಮತ್ತು ನನಗೆ ತುಂಬ ಖುಷಿ ಇದೆ, ಯಾಕಂದರೆ ನಾನು ನಮ್ಮ ಊರಲ್ಲಿ ಎಲ್ರಿಗೂ ಅರ್ಜಿ ಕೊಡೋಕ್ಕೆ ಹೇಳಿದಾಗ ಅವರೆಲ್ಲ ತುಂಬ ಕುತೂಹಲದಿಂದ ಕೊಡ್ತಾರೋ ಕೊಡಲ್ವೋ ಅನ್ನೋ ಇದರಿಂದ ಅರ್ಜಿಗಳು ಕೊಟ್ಟರು. ಯಾಕಂದರೆ ಮೊದಲನೇ ಒಂದು ಸತಿ ಅರ್ಜಿಗಳು ಈಸ್ಕೊಂಡು ಸಾಧ್ಯ ಆಗಿರಲಿಲ್ಲ. ಅದು ಈ ಸಲ ಸಾಧ್ಯವಾಗಿದೆ ಅಂದರೆ ನಮ್ಮ ಬೋರ್ಡ್ಗೆ ಒಂದು ಕ್ರೆಡಿಟ್ ಸೇರುತ್ತೆ ಮತ್ತು ಅಧಿಕಾರಿಗಳಿಗೂ ಕ್ರೆಡಿಟ್ ಸೇರುತ್ತೆ. ಮತ್ತು ಅದೇ ರೀತಿ ಅವರು ಏನು ಕಲ್ತಿದ್ರು ಅದೆಲ್ಲ ಸರ್ಟಿಫಿಕೇಟ್ ಕೊಟ್ಟು ಕಾನೂನು ಪ್ರಕಾರನೇ ಈಸ್ಕೊತಿದ್ದಾರೆ. ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಮತ್ತು ಇದನ್ನು ಹೊರಗಡೆ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ನನ್ನ ಅನಿಸಿಕೆ. ಯಾಕಂದರೆ ಗೊತ್ತಿಲ್ಲದ ಹೋದವ್ರಿಗೆಲ್ಲ ಅರಿವು ಮೂಡಿಸ್ದಂಗೆ ಆಗ್ತಿತ್ತು. ಯಾಕಂದರೆ ನಮ್ಮ ಜಾತಿಗೆ ಸುಮಾರು ಜನಕ್ಕೆ ಗೊತ್ತಿಲ್ಲ, ನಮ್ಮ SC ST ಸಮುದಾಯದವ್ರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಮಾಹಿತಿ. ಹಿಂಗೆಲ್ಲ ಪಂಚಾಯತಿಯಿಂದ ಅನುಕೂಲ ಇದೆ ಅನ್ನೋದು. ಹೊರಗಡೆ ಒಂದು ಸ್ಟೇಜ್ ಹಾಕ್ಸಿ ಚೆನ್ನಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅಂದರೆ ಅದು ಆಗಲಿಲ್ಲ. ಈ ಸದ್ಯಕ್ಕೆ ಇಷ್ಟಾದರೂ ಮಾಡಿಕೊಡ್ತಿದ್ದಾರೆ. ಅದಕ್ಕೆ ಅಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಪಲ್ಲವಿ ಅಂತ. ನಾನು ಇದೇ ಪಂಚಾಯತಿಯ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರು. SC STದು ಕ್ಯಾಟಗಿರಿಯಿಂದ ಅಧ್ಯಕ್ಷರಾಗಿದೆ. ಇಷ್ಟು ಮಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಗ್ರಾಮ ಪಂಚಾಯತಿ ಆಫೀಸ್ ಶುರುವಾದ್ದರಿಂದ ನಮಗೆ ಇಲ್ಲಿ ಯಾವ ಥರ ಸೌಲಭ್ಯ ಸಿಗುತ್ತೆ ಅಂತ ನಮ್ಗೆ ಇದುವರೆಗೂ ಗೊತ್ತಿಲ್ಲ. ಸದ್ಯಕ್ಕೆ ಪಲ್ಲವಿಯವರು ಅಧ್ಯಕ್ಷರಾಗಿದ್ದು, ಇವಾಗ ಮಾಜಿ ಅಧ್ಯಕ್ಷರಾಗಿದ್ದಾರೆ. ಅವ್ರು ನಮಗೆ ಬಂದು ಹೇಳಿದ್ರು ಈ ಥರ ಟೈಲರಿಂಗ್ ಮಿಷಿನ್ ಸಿಗುತ್ತೆ, ಉಪಯೋಗ ಆಗುತ್ತೆ, ತೊಗೊಳ್ಳಿ ಅಂತ. ನಮಗೆ ಆಮೇಲೆ ಅರ್ಜಿ ಹಾಕಿದ್ವಿ. 3 ತಿಂಗಳ ಆಗಿತ್ತು ಅರ್ಜಿ ಹಾಕಿ. ನಂತರ ಇವಾಗ ಆ ಸೌಲಭ್ಯ ಕೊಟ್ಟಿದ್ದಾರೆ. ನಾವು ಅದನ್ನು ಸದುಪಯೋಗ